ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆನೇ ಎದ್ದು ಬುಜ್ಜಿನ ಪಾರ್ಕ್ ಕರ್ಕೊಂಡು ಹೋಗಿದ್ವಿ ಆಟ ಆಡಲಿ ಅಂತ ಅಂದ್ಬಿಟ್ಟು. ಸ್ವಲ್ಪ ಚೆನ್ನಾಗಿ ಆಟ ಆಡ್ಕೊಂಡೆಲ್ಲ ಇದ್ದ ಅವನು. ಇವತ್ತು ಮೈಸೂರಿಗೆ ಹೋಗೋ ಪ್ಲ್ಯಾನ್ ಇದೆ, ಸೊ ಮೈಸೂರು ಲಾಗ್ ಮಾಡೋಣ. ಇವತ್ತು ಸ್ವಲ್ಪ ಹೊತ್ತು ಪಾರ್ಕಲ್ಲೆಲ್ಲ ಆಟ ಆಡಿಸಿ ಹೊರಟ್ವಿ ಬೇಗನೆ, ಏಕೆಂದರೆ ಇವತ್ತು ಮೈಸೂರಿಗೆ ಹೋಗೋ ಪ್ಲ್ಯಾನ್ ಬೇರೆ ಇತ್ತಲ್ವ, ಲೇಟ್ ಆಗಿಬಿಡುತ್ತೆ ಅಂತ ಬೇಗ ಹೊರಟ್ವಿ ಮನೆಗೆ. ಟಿಫನ್ ಬೇರೆ ಮಾಡಬೇಕಿತ್ತು. ನಮ್ಮ ಸ್ಟೈಲಲ್ಲಿ ಪಲಾವ್ ಮಾಡ್ತೀನಿ, ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಮನೆಗೆ ಬಂದು ಪಲಾವ್ ಮಾಡೋಣ ಅಂದ್ಕೊಂಡಿದ್ದೆ ಅಲ್ವಾ, ಸೊ ಹಂಗಾಗಿ ತರಕಾರಿ ಎಲ್ಲ ಹಚ್ಚಿ ಇಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಹಾಕಾದ್ಮೇಲೆ ಚಕ್ಕೆ, ಲವಂಗ, ಕಸ್ತೂರಿ ಮೇಥಿ, ಪಲಾವ್ ಎಲೆ, ಸೋಂಪುಕಾಳು, ಸ್ಟಾರ್ ಹೂವು ಬರುತ್ತಲ್ಲ ಅದು ಹಾಕಿ ಫ್ರೈ ಮಾಡೋಣ ಚೆನ್ನಾಗಿ. ಅದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈರುಳ್ಳಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊ ಹಣ್ಣು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಫ್ರೈ ಮಾಡ್ಕೊಳ್ಳುವಾಗಲೇ ಸ್ವಲ್ಪ ಅರಶಿನ ಹಾಕೋಬೇಕು. ನೆಕ್ಸ್ಟ್ ನಾನು ಇಲ್ಲಿ ಏನೇನು ತರಕಾರಿ ತೊಗೊಂಡಿದ್ದೀನಿ ಅಂದರೆ ಕ್ಯಾರೆಟು, ಹುಳ್ಳಿಕಾಯಿ ಮತ್ತು ಆಲೂಗಡ್ಡೆ ತೊಗೊಂಡಿದ್ದೀನಿ. ಬಟಾಣಿ ಬೇಕಾದ್ರೂ ಹಾಕೋಬೋದು, ಬಟ್ ನಾನು ಬಟಾಣಿ ನೆನೆಸಿರಲಿಲ್ಲ, ಸೊ ಹಂಗಾಗಿ ಬಟಾಣಿ ಏನು ಹಾಕಿಲ್ಲ. ಈಗ ಮನೇಲಿ ಏನು ತರಕಾರಿ ಇದೆಯೋ ಅದನ್ನೇ ಹಾಕ್ಬಿಟ್ಟು ಪಲಾವ್ ಮಾಡ್ತಾಯಿದ್ದೀನಿ ಇವತ್ತು ಸಿಂಪಲ್ಲಾಗಿ. ತರಕಾರಿ ಎಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಎಣ್ಣೆಲ್ಲ ಹುರ್ಕೋಬೇಕು. ನಾವು ತರಕಾರಿನ ಎಣ್ಣೆಲಿ ಹುರಿದಷ್ಟು ಪಲಾವ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸ್ವಲ್ಪ ಎಲ್ಲ ಎಣ್ಣೆಲಿ ಹುರ್ಕೊಂಡಾದ್ಮೇಲೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿನ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಅದನ್ನು ಒಂದು 4-5 ಸ್ಪೂನ್ ಇದೆ, ಇಲ್ಲಿ ನಾನು ಅಷ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಅಳತೆ ಮಾಡ್ಕೊಂಡು ಹಾಕೊಂಡ್ರೆ ಆಗುತ್ತೆ. ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋ ಥರ ಅದನ್ನು ಹುರ್ಕೋಬೇಕು ಚೆನ್ನಾಗಿ ಎಣ್ಣೆಯಲ್ಲಿ. ಸ್ವಲ್ಪ ಫ್ರೈ ಆದಮೇಲೆ ಗರಂ ಮಸಾಲ ಹಾಕ್ಕೋಬೇಕು. ಒಂದು 2 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಬಿಟ್ಟರೆ ಬೇರೆ ಯಾವುದೇ ಥರದ ಬಿರಿಯಾನಿ ಪೌಡ್ರ್ ಅದೆಲ್ಲ ಏನೂ ಹಾಕಿಲ್ಲ ನಾನು. ಅಲ್ಲಿ ಗರಂ ಮಸಾಲ ಮತ್ತು ಒಂದು 2 ಸ್ಪೂನ್ ಮೊಸರು ಹಾಕ್ಕೊಂಡಿದ್ದೀನಿ ಅಷ್ಟೇ. ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 5 ನಿಮಿಷ ಅದನ್ನ ಫ್ರೈ ಮಾಡ್ಕೊಂಡಾದ್ಮೇಲೆ ಅಕ್ಕಿ ಹಾಕ್ಕೋಬೇಕು. ನಾನಿಲ್ಲೊಂದು 2 ಗ್ಲಾಸ್ ತೊಗೊಂಡಿದ್ದೀನಿ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಸತಿ. ಆಮೇಲೆ ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಸೊ ಹಂಗಾಗಿ 4 ಗ್ಲಾಸ್ ನೀರು ಹಾಕಿದ್ದೀನಿ. ಇವಾಗ ನೀವು ಅಕ್ಕಿ ಎಷ್ಟು ಮೆಜರ್ಮೆಂಟಲ್ಲಿ ತೊಗೊತೀರೋ ಅಷ್ಟು ನೀರು ಹಾಕ್ಕೋಬೋದು. ಇದನ್ನೊಂದು ಸತಿ ತಿರುಗಿಸ್ಬಿಟ್ಟು ನಾನು ಆಲ್ರೆಡಿ ಉಪ್ಪು ಹಾಕಿದ್ದೀನಿ, ಸೊ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ಇಲ್ಲಿ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ಇವಾಗ ನಾನು ಒಂದು 2 ವಿಷಲ್ ಹಾಕಿದ್ರೆ ಸಾಕು. 2 ವಿಷಲ್ ಹಾಕ್ಸಿದ್ದಾಯಿತು. ಇವಾಗ ಪಲಾವ್ನ ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಅಂತ. ನೀವೇ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಾಗಿದೆ ಪಲಾವು. ಅನ್ನನೂ ಅಷ್ಟೇ ಉಡಿ ಉಡಿಯಾಗಿ ಆಗಿದೆ ಚೆನ್ನಾಗಿ. ಟ್ರಸ್ಟ್ ಮೀ, ಸಖತ್ತಾಗಿ ಆಗಿತ್ತು ಪಲಾವ್ ಮಾತ್ರ. ಸಿಂಪಲ್ ಆಗಿದ್ರು ಸೂಪರ್ ಆಗಿತ್ತು. ಏನೋ ಜಾಸ್ತಿ ಮಸಾಲೆ ಇಲ್ದಿರ ಮಾಡಿರೋದು, ತುಂಬಾ ಟೇಸ್ಟಿಯಾಗಿತ್ತು. ಒಂದ್ಸತಿ ಟ್ರೈ ಮಾಡಿದ್ದೀನಿ. ಮನೇಲಿ ತಿಂಡಿ ಎಲ್ಲ ತಿನ್ಕೊಂಡು ಆಲ್ರೆಡಿ ನಾವು ಮೈಸೂರಿಗೆ ಹೊರಟಿದ್ದೀವಿ ಇವಾಗ ಬಸ್ಸಲ್ಲಿ, ಯಾಕೆಂದರೆ ಗಾಡೀಲೆಲ್ಲ ಹೋಗ್ತಾ ಇಲ್ಲ, ಮಳೆ ಬರ್ತಿದೆ. ಪಾಪನ ಕರ್ಕೊಂಡು ಹೋಗೋದು ಗಾಡಿ ತುಂಬಾ ಕಷ್ಟ, ಹಂಗಾಗಿ. ಹಾಯ್, ಹಲೋ ಚಿನ್ನಿ ಅವರೇ, ಫುಲ್ ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್. ಬಸ್ಸಲ್ಲಿ ಬರೋದಿದೆಯಲ್ಲ, ಒಳ್ಳೆ ಟಾಸ್ಕ್ ಅದು ಮಗನ ಕರ್ಕೊಂಡು ಬರೋದು ಇನ್ನೂ ಒಳ್ಳೆ ಟಾಸ್ಕು. ಈಗ ಫಸ್ಟ್ ನಾವು ಝೂಗೆ ಬಂದಿದ್ದೀವಿ. ಝೂ ಮುಗಿಸ್ಕೊಂಡು ಆಮೇಲೆ ಅರಮನೆ ನೋಡೋಣ ಅಂತ. ಏನದ ಬುಜ್ಜಿಗೆ ಹೊರಗಡೆ ಹೋಗಬೇಕು ಅಂದ್ರೆ ತುಂಬ ಇಷ್ಟ. ಹೋದಾಗ ನಾವು ತುಂಬ ಮೈಸೂರಲ್ಲಿ ಆ ಟೈಮಲ್ಲಿ ತುಂಬಾ ಜನ ಇದ್ದರು. ಇನ್ನು ಜನಗಳು ನೋಡ್ರೆ ನೀವು ನಡೆಯೋಕ್ಕಾಗಲ್ಲ, ಸುಮ್ಮನೆ ಓಡ್ತಾ ಇರ್ತಾನೆ. ಅವತ್ತೆಲ್ಲ ನಮ್ಗೆ ಅವನಿಂದ ಓಡೋದೇ ಕೆಲಸ ಆಗಿಬಿಟ್ಟಿತ್ತು. ಅದೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೆ. ಅದನ್ನ ನೋಡೋಕೆ ಮಾತ್ರ ತುಂಬ ಖುಷಿ ಆಗ್ತಿತ್ತು. ಪ್ರಾಣಿಗಳನ್ನೆಲ್ಲ ನೋಡಿಕೊಂಡು ಏನು ಅನ್ನೋ ಥರ ಎಲ್ಲ ಮಾತಾಡ್ಕೊಂಡಿದ್ದೆ ಚೆನ್ನಾಗಿ. ಟೈಗರ್ 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 ಅಲ್ಲೈತಾ ಸಿಂಹ? ಅಲ್ಲೈತಾ ಲಯನ್ ಚಿನ್ನಿ. ಹಾಯ್, ಹಲೋ ಮಿಸ್ಟರ್ ಬುಜ್ಜಿ. ನಮಗೆ ಮೈಸೂರು ಝೂಗಿಂತ ಬನ್ನರ್ಘಟ್ಟ ಝೂ ತುಂಬಾ ಇಷ್ಟ ಆಯಿತು, ಯಾಕೆಂದರೆ ಅಲ್ಲಿ ತುಂಬ ಪ್ರಾಣಿಗಳಿದ್ವು. ಇಲ್ಲಿ ತುಂಬಾ ಕಡಿಮೆ ಅನ್ನಿಸ್ತು ನಮಗೇನೋ. ನಾವು ಲಾಸ್ಟ್ ಟೈಮ್ ಬನ್ನರ್ಘಟ್ಟಕ್ಕೆ ಹೋದಾಗ ತುಂಬ ಪ್ರಾಣಿ ನೋಡಿದ್ದೀವಿ. ಇಲ್ಲಿ ನೋಡೋಕ್ಕೆ ಸ್ವಲ್ಪ ಕಮ್ಮಿ ಅನ್ನಿಸಿತ್ತು. ನಾವು ಏನು ಹೇಳ್ತೀವಿ ಅದು ರಿಪೀಟ್ ಮಾಡ್ತಿದ್ದೆ, ಇಲ್ಲಿ ತಿಳಿಸ್ಕೊಡಿ ನೀವು. ಅವ್ನು ಪ್ರಾಣಿಗಳೆಲ್ಲ ನೋಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿದ್ದ. ಅವನಿಗೆ ಅದು ನೋಡ್ತಾ ಇರೋದೇ ಫಸ್ಟ್ ಟೈಮ್ ಅಲ್ವಾ ಅದೆಲ್ಲ, ಸೊ ಹಂಗಾಗಿ ತುಂಬಾ ಎಂಜಾಯ್ ಮಾಡ್ತಾಯಿದ್ದ ಅವನು. ಆಮೇಲೆ ಸ್ವಲ್ಪ ಸುಸ್ತಾಯಿತು ಅಂದ್ಬಿಟ್ಟು ಕೂತ್ಕೊಂಡು ಜ್ಯೂಸ್ ಕುಡಿತಾ ಇದ್ವಿ. ಅವ್ನು ಜ್ಯೂಸ್ ಕುಡ್ಕೊಂಡು ಜನಗಳು ನೋಡ್ಕೊಂಡು ಫುಲ್ಲು ಖುಷಿಯಲ್ಲಿದ್ದ ಅವತ್ತು ಮಾತ್ರ ಅಣ್ಣ. ಹೌದಾ, ಚೆನ್ನಾಗಿದೆಯಾ ಜ್ಯೂಸು? ಹಾಂ,
ಅಪ್ಪ ಚಿಟಿ ಬರ್ರಿ ಏನ್ ಮಾಡ್ತೀನಿ ವಾಟರ್ ನೀರು 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 ಸ್ವಲ್ಪ ಕುತ್ಕೊಂಡು ಫೋಟೋಸ್ ತೆಗಿಯೋಣ ಅಂತಂದ್ಬಿಟ್ಟು ಫೋಟೋಸ್ ತೆಗಿತಾ ಇದ್ವಿ ಬುಜ್ಜಿದು. ಅವನ ಹತ್ರ ಫೋಸ್ ಕೊಡ್ಸೋದೇ ನಮಗೆ ದೊಡ್ಡ ಟಾಸ್ಕು. ಹಂಗೋ ಹೆಂಗೋ ಒಂದೆರಡು ಫೋಟೋಸ್ ಅಂತ ತಗೊಂಡ್ವಿ. ಹುಡುಗ ಹಾಕೊಳ್ಳೋ ಗ್ಲಾಸ್ ಹಾಕೊಳ್ಳೋ. ಅದು ಮೈ ಬೇಬಿ ಸಿಟ್ಟಿಂಗ್ ಐಸ್ ಕ್ರೀಮ್. ಚಿನಿ ಏನು ತಿಂತಿದ್ಯಾ? ಏನು ತಿಂತಿರೋದು? ತಿಂಡಿ. ಏನು ತಿಂಡಿ? ಪಾಪಗೆ ಐಸ್ ಕ್ರೀಮ್ ತಿನ್ಸ್ಕೊಂಡು ನಾವು ಊಟ ಮಾಡ್ಕೊಂಡು ಇವಾಗ ಮೈಸೂರು ಪ್ಯಾಲೇಸ್ಗೆ ಹೊರಟ್ವಿ. ಅಲ್ಲಿಗೆ ಹೋಗೋಷ್ಟೇ 4 ಗಂಟೆ ಆಗಿಬಿಟ್ಟಿತ್ತು. ನಾವು ಮೈಸೂರು ಪ್ಯಾಲೇಸ್ ರೀಚ್ ಆದಾಗ, ನಾವು ಮೈಸೂರು ಪ್ಯಾಲೇಸ್ ರೀಚ್ ಆಗೋಷ್ಟರಲ್ಲಿ ಆ ಬುಜ್ಜು ಮಲ್ಕೊಬಿಟ್ಟಿದ್ದ. ಬೆಳಗ್ಗೆಯಿಂದ ಅವನು ಟಯರ್ಡ್ ಆಗಿಬಿಟ್ಟಿದ್ದ, ಸೊ ಹಂಗಾಗಿ ಮಲ್ಕೊಬಿಟ್ಟ. ನಾವು ಇದು ಬುಜ್ಜಿನ ಕರ್ಕೊಂಡು ಇದೇ ಫಸ್ಟ್ ಟೈಮ್ ಪ್ಯಾಲೇಸಿಗೆ ಬರ್ತಾ ಇರೋದು. ನಾವು ಒಂದು 2-3 ಟೈಮ್ಸ್ ಬಂದಿದ್ದೀವಿ ಆಲ್ರೆಡಿ. ಸೊ ಪಾಪು ಇದೇ ಫಸ್ಟ್ ಟೈಮ್ ಮೈಸೂರು ನೋಡ್ತಾ ಇರೋದು. ಒಳಗಡೆ ಹೋಗಿ ನೋಡ್ತಾ ಇದ್ವಿ ಪ್ಯಾಲೇಸ್ ಎಲ್ಲ. ನಾವು ಆಲ್ರೆಡಿ ನೋಡಿದ್ದೀವಿ, ಸೊ ಹಂಗಾಗಿ ಅವ್ನು ಮಲಗಿದ್ದ ಅಲ್ವಾ, ನಾವು ಸುಮ್ಮನೆ ರ್ಯಾಂಡಮ್ ಆಗಿ ಫೋಟೋಸ್ ಮಾತ್ರ ತಗೊಂಡ್ಬಂದ್ವಿ. ಯಾವುದು ವಿಡಿಯೋ ಏನು ಮಾಡಲಿಲ್ಲ ಪ್ಯಾಲೇಸ್ ಒಳಗಡೆ. ನಾವು ನೋಡ್ಕೊಂಡು ಈಚೆ ಬಂದ್ವಿ, ಆವಾಗ ಎದ್ದ ಹುಡುಗ. ಸೊ ಹೊರಗಡೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೈಸೂರು ಪ್ಯಾಲೇಸು. ಸೊ ಹಂಗೆ ಅಲ್ಲೇ ಕುತ್ಕೊಂಡು ಒಂದೆರಡು ಫೋಟೋಸ್ ಎಲ್ಲ ತಗೊಂಡ್ವಿ. ಎಲ್ಲಿ ಚಿನಿ ರೇಂಬೋ? ವಾವ್ ಚಿನಿ. 6:37 ಆಗಿಬಿಟ್ಟಿತ್ತು ಆಲ್ರೆಡಿ. ಸೊ ಹಂಗಾಗಿ ಅರಮನೆಗೆ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟಿದ್ರು. ಅದು ನೋಡೋದೇ ಫುಲ್ ಖುಷಿ ನಮಗೆ. ಬುಜ್ಜಿನೂ ತುಂಬ ಎಂಜಾಯ್ ಮಾಡ್ತಾಯಿದ್ದು ಅದು ನೋಡಿಕೊಂಡು. ವಿಡಿಯೋ ಮಾಡೋಕ್ಕೆ ಬಿಡ್ತಾಯಿಲ್ಲ ನಮಗೆ. ನಾನೇ ವಿಡಿಯೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವನೇ ಹಿಡ್ಕೊಂಡು ಮಾಡ್ತಾವೆ ನೋಡಿ ನೀವೇ. ಒಗಟನ್ನು ಬಿಡಿಸಿ, ಒಂದೇ ಕಣ್ಣು ಒಂದೇ ಬಾಲ. ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.